ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಸಂತ ಅನ್ನಮ್ಮ ಇವರ ಧರ್ಮ ಕೇಂದ್ರದಲ್ಲಿ ದೊಡ್ಡ ವಿಜೃಂಭಣೆಯ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅದೃಶ್ಯ ದೇವರ ಸದೃಶ್ಯ ಮುಖಗಳು ನಾವಾಗಿರಬೇಕು, ಅನುಕಂಪನೀಯ ದೇವರ ಅನುಕಂಪನೀಯ ಮುಖಗಳು ನಾವು ಆಗಬೇಕು ಎಂಬಂಥ ವಿಷಯದ ಮೇಲೆ ನಾವು ಇವತ್ತು ಧ್ಯಾನಿಸಿದ್ದೇವೆ. ನಮ್ಮ ದೇವರು ಅನುಕಂಪನೀಯ ದೇವರು, ಪ್ರೀತಿಯ ದೇವರು, ಕ್ಷಮಿಸುವ ದೇವರು, ಪರಸ್ಪರ ಎಲ್ಲರೂ ಜೊತೆಯಲ್ಲಿರಬೇಕು ಎಂಬಂಥ ಆಸೆಯನ್ನು ಬಯಲುಪಡಿಸಿದಂಥ ಪ್ರಭು ಯೇಸು ಕ್ರಿಸ್ತರು ಅವರು. ನಾವೆಲ್ಲರೂ ದೇವರ ಮಕ್ಕಳು. ನಾವು ಎಲ್ಲಿದ್ದರೇನು, ನಾವು ಹೇಗಿದ್ದರೇನು, ನಾವು ಮಣ್ಣ ಮನುಜರು. ಭಾಷೆ ಯಾವುದಾದರೇನು, ದೇಶ ಎಂತಿದ್ದರೇನು, ನಾವು ಭಾರತೀಯರು. ಗಂಗೆ ಎಲ್ಲಿ ಹರಿದರೇನು, ತುಂಗೆ ಎಲ್ಲಿ ಹರಿದರೇನು, ನಾಡ ನದಿಗಳೆಲ್ಲವೂ ಒಂದೇ ಅಲ್ಲವೇ? ರಾಗ ಹೇಗಿದ್ದರೇನು, ತಾಳ ಎಂತಿದ್ದರೇನು, ರಾಗ ತಾಳ ಸೇರಿ ಸಂಗೀತವೇ ಸಂಗೀತವೇ ಎಂಬುದನ್ನು ಕೇಳಿದ್ದೇವೆ. ನಾವೆಲ್ಲರೂ ಜೊತೆಯಲ್ಲಿ ಬಾಳಬೇಕು, ಜೊತೆಯಲ್ಲಿ ಪಯಣವನ್ನು ಮುಂದುವರಿಸಬೇಕು ಎಂಬಂಥ ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಹಬ್ಬವನ್ನು ಆಚರಿಸಲಾಗಿದೆ. ನಾನು ಮೊದಲಿಗೆ ಧರ್ಮ ಕೇಂದ್ರದ ಗುರುಗಳಾದಂಥ ವಂದನೀಯ ಗುರು ಡೆನಿಸ್ ಡೇಸಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೂರಾರು ಮಂದಿ ಇಂದಿನ ಈ ಶುಭ ಕಾರ್ಯದಲ್ಲಿ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಆಶೀರ್ವಾದವು ಪ್ರತಿ ಮನೆಗಳಿಗೂ ಮನಗಳಿಗೂ ಮುಟ್ಟಲಿ ಮತ್ತು ಈ ಆಶೀರ್ವಾದವು ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವು ಈ ಊರಿನ ಎಲ್ಲ ಜನರಿಗೆ ಲಭಿಸಲಿ. ಒಳ್ಳೆಯ ಆರೋಗ್ಯದಲ್ಲಿ ಬಾಳುವಂಥ ಭಾಗ್ಯವನ್ನು ಅವರಿಗೆ ಪ್ರಭು ಕರುಣಿಸಲಿ ಎಂಬುದಾಗಿ ನಾನು ಬಸವಣ್ಣನವರ ಸಾಲುಗಳಿಂದ ನನ್ನ ಈ ಸಂತಸದ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ. ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚಗೆ ಮನೆ ಇರಲು, ಇಚ್ಛೆಯನ್ನು ಅರಿತು ಬಾಳುವ ಸತಿಪತಿ ಇರಲು, ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಹಿಂದಿ ಭಾಷೆಯಲ್ಲಿ ನಾವು ಯಾವತ್ತೂ ಒಂದು ಕೇಳುವ ಮಾತಿದೆ, ರೋಟಿ ಕಪಡ ಔರ್ ಮಕಾನ್ ಅಂತ. ಇವು ಮೂಲಭೂತ ಅಗತ್ಯಗಳು. ನನಗೆ ಇನ್ನೊಂದು ಹಾಡು ನೆನಪಿಗೆ ಬರ್ತದೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ನಮಗೆಲ್ರಿಗೂ ಮನೆ ಬೇಕು, ಸೂರು ಬೇಕು. ಸೂರಿದ್ದರೆ ಸಂತೋಷ ಸಮಾಧಾನ. ಆದರೆ ಎಷ್ಟೋ ಮಂದಿ ಒಂದು ಮನೆ ಇಲ್ಲದೆ, ಸೂರಿಲ್ಲದೆ ಮಾರ್ಗದ ಬದಿಯಲ್ಲಿ ಕೇರಿಗಳಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಈ ಬರುವ ವರ್ಷ 2025 ಜೂಬಿಲಿ ವರ್ಷ. ಈ ಜೂಬಿಲಿ ವರ್ಷಕ್ಕೆ ನಮ್ಮ ಬಿಷಪರು, ನಮ್ಮ ಧರ್ಮಾಧ್ಯಕ್ಷರು, ಪೂಜ್ಯ ಅತಿವಂದನೀಯ ಜೆರಾಲ್ಡ್ ಐಸಕ್ ಲೋಬರವರು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಯೋಜನೆ ಏನಂದರೆ, ನಮ್ಮ ಧರ್ಮ ಪ್ರಾಂತ್ಯದ 52 ಚರ್ಚ್ಗಳಲ್ಲಿ 52 ಮನೆಗಳನ್ನು ಕಟ್ಟಬೇಕು. ಯಾರಿಗಂದರೆ ಯಾರಿಗೆ ಸ್ವಂತ ಮನೆ ಇಲ್ಲ ಅವರಿಗಾಗಿ. ಮತ್ತು ಈ ಯೋಜನೆ ನಮ್ಮ ಪ್ರತಿಯೊಂದು ಚರ್ಚ್ನಲ್ಲಿ ಕಾರ್ಯಗತವಾಗ್ತಾ ಇದೆ. ನಮ್ಮ ಚರ್ಚ್ನಲ್ಲಿ ನಾವು ಈ ಪ್ರಸ್ತಾಪ ಇಟ್ಟಾಗ ಜಾಗ ಎಲ್ಲಿ ಉಂಟು, ಹಣ ಎಲ್ಲಿ ಉಂಟು ಎಂಬ ಡಿಸ್ಕಷನ್ ಆಯಿತು. ಅದೇ ಸಂದರ್ಭದಲ್ಲಿ ನನ್ನ 60ನೇ ಹುಟ್ಟುಹಬ್ಬದ ಆಚರಣೆ. ಆಗ ನಾನು ಹೇಳಿದೆ, ಈ ಆಚರಣೆ ಬೇಡ, ಈ ಹಣವನ್ನು ನಾವು ಈ ಮನೆ ಕಟ್ಟಲಿಕ್ಕೆ ಬಳಸುವ. ಆಗ ಜನರು ಹೇಳಿದರು, ಅದು ಸಾಧ್ಯವಿಲ್ಲ, ನಾವು ಆಚರಣೆ ಮಾಡ್ತೇವೆ, ಹೆಚ್ಚು ಆಡಂಬರವಿಲ್ಲದೆ ಆಚರಣೆ ಮಾಡುವ. ಆವತ್ತು ನಮ್ಮ ಜನರು ನೀಡಿದ ದಾನ 1 ಲಕ್ಷವನ್ನು ನಾವು ಬಿಷಪರಿಗೆ ಹಸ್ತಾಂತರಿಸಿ ಈ ಬಡವರಿಗೆ ಮನೆ ಕಟ್ಟಲು ಕೊಟ್ಟಿದ್ದೇವೆ. ಸುಮಾರು 50,000 ರೂಪಾಯಿಯನ್ನು ಕೋಟಾ ಚರ್ಚಿಗೆ, ಏಕೆಂದರೆ ಆ ಚರ್ಚ್ ಸ್ವಲ್ಪ ಆರ್ಥಿಕತೆ ಸ್ವಲ್ಪ ಹಿಂದಿದೆ, ಅದಕ್ಕಾಗಿ ಕೊಟ್ಟಿದ್ದೇವೆ. ನಮ್ಮ ಚರ್ಚ್ನಲ್ಲಿ ಈಗ ಒಂದು ಷರತ್ತು ನಾನು ಹಾಕಿದೆ ನನ್ನ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ. ನೀವು ಎಷ್ಟು ಹಣವನ್ನು ಜಮೆ ಮಾಡುತ್ತೀರಿ ಅಷ್ಟೇ ಹಣವನ್ನು ನಾನು ನನ್ನ ಸ್ನೇಹಿತರ ಮುಖಾಂತರ, ಕುಟುಂಬದ ಸದಸ್ಯರ ಮುಖಾಂತರ ಒಟ್ಟು ಮಾಡುತ್ತೇನೆ ಅಂತ. ಇಷ್ಟೋ ತನಕ 2 ಲಕ್ಷ ರೂಪಾಯಿ ನಾವು ಜಮೆ ಮಾಡಿದ್ದೇವೆ. ಇನ್ನು ಡಿಸೆಂಬರ್ ಎಂಡ್ ಒಳಗೆ ಸಾಧಾರಣ 5 ಲಕ್ಷಕ್ಕೆ ತಲುಪುವ ಸಾಧ್ಯತೆ ಇದೆ. ಹೀಗೆ 10 ಲಕ್ಷ 12 ಲಕ್ಷವನ್ನು ನಾವು ಶೇಖರಿಸ್ತೇವೆ. ನಮ್ಮ ಧರ್ಮ ಪ್ರಾಂತ್ಯದಿಂದ 20%, ಈ ಇಡೀ ಖರ್ಚಿನಲ್ಲಿ 20% ನಮಗೆ ಈ ಧರ್ಮ ಪ್ರಾಂತ್ಯದಿಂದ ಸಿಗುತ್ತದೆ. ಈ ಜಾಗಕ್ಕಾಗಿ ಏನು ಮಾಡೋದು? ನಾನು ಇದನ್ನು ಅನೌನ್ಸ್ ಮಾಡಿದಾಗ ನಮ್ಮ ಚರ್ಚಿನ ಶ್ರೀಯುತ ಥಾಮಸ್ನವರನ್ನು, ಶ್ರೀಮತಿ ವಲೇರಿಯಾನವರು ನಾವು ಹೇಳಿದರು, ಫಾದರ್ ಜಾಗವನ್ನು ನಾವು ಕೊಡ್ತೇವೆ, 5 ಸೆಂಟ್ಸ್ ಜಾಗವಲ್ಲ, ಅದಕ್ಕಿಂತ ಹೆಚ್ಚು ಬೇಕಾದ ನೀವು ತಗೊಳ್ಳಿ. ಇದು ತುಂಬ ಉದಾರ ಮನಸ್ಸು. ಇತ್ತೀಚಿನ ದಿನಗಳಲ್ಲಿ 1 ಫೀಟ್ ಜಾಗಕ್ಕಾಗಿ ಜನರು ಜಗಳವಾಡುವಾಗ 5 ಸೆಂಟ್ಸ್ ಜಾಗವನ್ನು ಧರ್ಮಾರ್ಥವಾಗಿ ಥಾಮಸ್ ಮತ್ತು ವಲೇರಿಯನ್ ಅವರು ನಮಗೆ ನೀಡಿದ್ದಾರೆ. ಅವರ ಉಪಕಾರ ಸ್ಮರಣೆಯನ್ನು ಮಾಡ್ತೇವೆ. ಇಂದು ನಾವು ಇದರ ಈ ಫೌಂಡೇಶನ್ ಸ್ಟೋನ್, ಬುನಿಯಾದಿ ಕಲ್ಲು, ಶಂಕುಸ್ಥಾಪನೆ ಅಥವಾ ಆಶೀರ್ವಚನ ಕಾರ್ಯಕ್ರಮವನ್ನು ಶಿವಮೊಗ್ಗದ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಫ್ರಾನ್ಸಿಸ್ ಅವರು ನೆರವೇರಿಸಲಿದ್ದಾರೆ. ಮತ್ತು ಆ ಕಲ್ಲನ್ನು, ಆ ಫೌಂಡೇಶನ್ ಸ್ಟೋನನ್ನು
ಕ್ರಿಸ್ಮಸ್ ದಿವಸ 25ನೇ ತಾರೀಕು ನಾವು ಆ ಸ್ಥಳದಲ್ಲಿ ಫೌಂಡೇಶನ್ ಸ್ಟೋನನ್ನು ಹಾಕಲಿದ್ದೇವೆ. ದೇವರ ಆಶೀರ್ವಾದ ಇದರ ಮೇಲೆ ಕೋರ್ತಾ ಇದ್ದೇವೆ. ನಾನು ಕೊನೆಗೊಳಿಸ್ತೇನೆ. ಪೇದ್ರು ಅರುಪೆ ಯೇಸು ಸಭೆಯ ಹಿಂದಿನ ಜನರಲ್ಲಿ ಹೇಳಿದ ಮಾತನ್ನು, ಎಷ್ಟರ ತನಕ ನಿನ್ನ ಸಮಾಜದಲ್ಲಿ, ನಿನ್ನ ಚರ್ಚ್ನಲ್ಲಿ, ನಿನ್ನ ದೇವಾಲಯದಲ್ಲಿ ಒಂದು ಹಸಿವಿನಿಂದ ಬಳಲುವ ಹೊಟ್ಟೆ ಇದೆಯಾ, ಉಡುಗೆ ಇಲ್ಲದ ಜೀವವಿದೆಯಾ, ಸೂರಿಲ್ಲದ ಮನೆ ಇಲ್ಲದ ಕುಟುಂಬವಿದೆಯಾ, ಅಷ್ಟರ ತನಕ ನಿನ್ನ ಪೂಜೆಗೆ ಅರ್ಥವಿಲ್ಲ, ನಿನ್ನ ಪ್ರಾರ್ಥನೆಗೆ ಅರ್ಥವಿಲ್ಲ. ಪ್ರಾರ್ಥನೆ ಕಾರ್ಯದಲ್ಲಿ ನಾವು ತೋರಿಸಬೇಕಂತ ನಮ್ಮ ಚರ್ಚಿನ ಜನರು ಇದನ್ನು ಪ್ರಯತ್ನ ಪಟ್ಟಿದ್ದಾರೆ. ಈ ಯೋಜನೆಯನ್ನು ನಾವು ಯಶಸ್ವಿಗೊಳಿಸಲಿದ್ದೇವೆ. ಇದು ಇತರರಿಗೂ ಪ್ರೇರಣೆ ಆಗಲಿ ಅಂತ ನನ್ನ ಪ್ರಾರ್ಥನೆ, ನನ್ನ ಅನಿಸಿಕೆ. ಎಲ್ಲರಿಗೂ